ಎಲ್ಲೇ ಯಾವುದೋ ಊರಲ್ಲಿ ದನ ಕಾಯ್ಕೊಂಡಿದ್ದವ್ರು ನಾವು ಬಂದು ಈ ಲೆವೆಲಿಗೆ ಬೆಳ್ಕೊಂಡಿದ್ದೀವಿ ಅಂದರೆ ನಮ್ಮ ಸ್ವಂತ ಶಕ್ತಿ ಇದ್ರ ಮೇಲೆ ನಾವು ಬೆಳ್ಕೊಂಡಿದ್ದೀವಿ. ಯಾರ ಆಶೀರ್ವಾದದಿಂದ ಏನು ಬೆಳ್ಕೊಂಡಲ್ಲ. ಇವರಿಗೆಲ್ಲ ಏನು ನಾವೇನು ಕೇರ್ ಮಾಡಿ ರಾಜಕಾರಣ ಮಾಡೋಕ್ಕಲ್ಲ. ತಮಟೆ ಹೊಡೆಯೋದು ಗೊತ್ತಿದೆ, ಈ ಜಿಲ್ಲೆ ತಮಟೆ ಹೊಡೆಸೋದು ಗೊತ್ತಿದೆ. ಪುಟ್ಟೇಗೌಡರಂಥವ್ರು, ಗೋಪಾಲ ಸ್ವಾಮಿಯವ್ರಂಥವ್ರು ಇವರೆಲ್ಲ ಹೇಳ್ಬೇಕು, ರೇ ಅವ್ನು ಚೆನ್ನಾಗಿ ತಮಟೆ ಹೊಡಿತಾನೆ, ಕೊಡ್ರಿ ಅವನಿಗೆ, ಕೊಡಿಸ್ರಿ, ಗೂಟದ ಕಾರಲ್ಲಿ ಬರ್ತೀನಿ ನೋಡಿದಂಥ ಕಥೆಯ ಕೊಡಿಸ್ರಿ. ಆಮೇಲೆ ನೋಡ್ರಿ ಈ ಜಿಲ್ಲೆ ರಾಜಕಾರಣನ ಯಾರು ಸುಮ್ಮನೆ ಏನಾಗುತ್ತೆ ರೀ, ಒಬ್ಬ ಗೆದ್ದಿರೋದು ಗೆದ್ದಿದ್ಯಾಕೆ ಏನೋ ಕಾಂಪಿಟೇಷನ್ ಐತೆ ಅಂದರೆ ಬೇಡ. ಅಂಥ ಪ್ರಬಲ ದೇವೇಗೌಡರ ಕುಮಾರಸ್ವಾಮಿಯವರ ವಿರುದ್ಧ ಶರಣದು ಬಂದು ಈಚೆ ಕಡೆಗೆ ಬಂದ್ರಪ್ಪ. ನನ್ನ ಹತ್ರಲ್ಲೂ ಬಂದು ಭಾಷಣ ಮಾಡಿದ್ರು ಗಣಸಿ ಹಣ್ಣು ಪೋಸ್ಟಲ್ಲಿ. ಸೋಲ್ಸಿ ಅಂದರು. ಏನಾಯ್ತು ಸೋಲ್ಸಿದ ಜನ ಸೋಲ್ಸಿ ಅವನ ಮುಖ ನೋಡ್ಬೇಕು ನಾವು ಸೋತದ್ದನ್ನು ಅಂತ ಹೇಳಿ ಸೋಲ್ಸಿ ಅಂದರು. ಆತ ವೀಲ್ ಚೇರ್ ತಗೊಂಡು ಊರೂರಿಗೆ ಹೋದರು. ಏನಾಯ್ತು? ಏನಲ್ಲ, ನಮ್ಮ ಕೆಲಸ, ನಮ್ಮ ಹೋರಾಟ, ಜನದ ಭಾವನೆ ನಮ್ಮ ಮೇಲಿತ್ತು, ಗೆದ್ದಿದ್ವಿ. ಅದಲ್ಲ ಪ್ರಶ್ನೆ. ನೀವು ಈಗೆಲ್ಲ ಈ ಜಿಲ್ಲೆನಲ್ಲಿ ಈ ಕೈಮಶಿಕೆ ವ್ಯವಹಾರದನ್ನೆಲ್ಲ ಬಿಟ್ಟು ನೀವೆಲ್ಲ ಒಂದಾಗಿ ಈ ಜಿಲ್ಲೆನಲ್ಲಿ ಮೊದಲು ಪಕ್ಷ ಕಟ್ಟಿ ಈ ಸಮಾವೇಶ ಇಂಥವೆಲ್ಲ ಸಾವಿರಾರು ಮಾಡೋಣ. ಏನು ಬೇಕಾದ್ರೂ ಈ ಜಿಲ್ಲೆನಲ್ಲಿ ತರೋಣ. ಯಾವ ಇದನ್ನು ನಮ್ಮ ಸರ್ಕಾರ ಇದೆ, ನಾವ್ಯಾಕ್ರಿ ಹೆದರಬೇಕು? ಸರ್ಕಾರ ಇಟ್ಕೊಂಡು ನಾವ್ಯಾಕ್ರಿ ಹೆದರಬೇಕು? ಬೆಳಿಗ್ಗೆ ಎದ್ದು ಏನು ಬೇಕಾದ್ರೂ ಮಾಡೋಣ. ನೀವು ಈ ಜಿಲ್ಲೆಯ ನಾಯಕತ್ವನ ಮಾಡೋದಕ್ಕೆ ನಮ್ಮ ಶ್ರೇಯಸ್ ಪಟೇಲ್ರವ್ರು ಸೆಂಟ್ರಲ್ಲಲ್ಲಿ ಹೇಳಬೇಕು, ಹಾಸನ ಜಿಲ್ಲೆ ಹಿಂಗಾಯಿತೆ, ಹಿಂಗೆಲ್ಲ ಗೆಲ್ಸ್ಯಾರ, ನಮಗೊಂದು ನಾಯಕತ್ವ ಕೊಡಿ ನಮ್ಮ ಹಾಸನ ಜಿಲ್ಲೆಗೆ ಅಂತ ಕೇಳ್ಬೇಕು ನೀವೆಲ್ಲ. ಇನ್ನು ನನಗಿಂತ ಯಾರಾದರೂ ತಮಟೆ ಬಡಿಯೋರಿದ್ರೆ ಕರ್ಕೊಂಡೋಗಿ ಅವ್ರಿಗೆ ಕೊಡಿ. ನನಗಿಂತ ತಮಟೆ ಹೊಡೆಯೋರು ಯಾರು ಇದ್ರೆ ಕೊಡಿ, ನಾನೇನು ಬೇಡ ಅನ್ನಕ್ಕಲ್ಲ. ಒಂದೇ ವರ್ಷ ಆಗಲಿ ಆಯ್ತು.